free energy, which is also represented as G. It is also called Gibbs free energy. ಇದನ್ನ Gibbs free energy ಅಂತ ಕೂಡ ಕರೀತೀವಿ. ಆಯ್ತಾ? What does it say? Free energy G is equal to H minus Ts. H minus Ts. Enthalpy minus temperature and entropy. ಆಯ್ತಾ? ಈಗ ಈ ಥರ್ಮೋಡೈನಮಿಕ್ ಪ್ರಾಪರ್ಟಿ ಏನಿದೆ, ಎಂಥಾಲ್ಪಿ ಎಂಟ್ರೋಪಿ ಥರಾನೇ ಈ ಫ್ರೀ ಎನರ್ಜಿ ಕೂಡ ಚೇಂಜ್ ಇನ್ ಫ್ರೀ ಎನರ್ಜಿ ಹೇಳ್ಬೋದು. ಆಯ್ತಾ? ಚೇಂಜ್ ಇನ್ ಫ್ರೀ ಎನರ್ಜಿ ಡೆಲ್ಟಾ ಜಿ. ಈ ಎನರ್ಜಿ ಫ್ಯಾಕ್ಟರ್ಸ್ ಎಲ್ಲ ಹಾಗೇನೆ ಚೇಂಜ್ ಇನ್ ಹೇಳಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಸುಮ್ಮನೆ ಒಂದು ಅರ್ಥ ಮಾಡ್ಕೊಳ್ಳಕ್ಕೆ ಹೇಳ್ತಾ ಇದ್ದೀನಿ. ಈಗ ಸೇ ಐ ಗಿವ್ 100 rupees ಟು ಅ ಸ್ಟೂಡೆಂಟ್. ಒಂದು ಹುಡುಗಂಗೆ 100 ರೂಪಾಯಿ ಕೊಡ್ತೀನಿ ಅನ್ಕೊಳ್ಳಿ. ಆಗ ಆ 100 ರೂಪೀಸಲ್ಲಿ ನಿಮ್ಗೇನು ಗೊತ್ತಾಗುತ್ತೆ, ನನ್ನ ಹತ್ರ 100 ರೂಪೀಸ್ ಕಡಿಮೆ ಆಯ್ತು. ಈಗ ಆ ಹುಡುಗನ ಹತ್ರ 100 ರೂಪೀಸ್ ಜಾಸ್ತಿ ಆಯ್ತು, ಇಷ್ಟೇ ಗೊತ್ತಾಗೋದು. ನನ್ನ ಹತ್ರ ಎಷ್ಟಿತ್ತು ಗೊತ್ತಿಲ್ಲ, ಅವನ ಹತ್ರ ಎಷ್ಟಿತ್ತು ಗೊತ್ತಿಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ನನ್ನ ಹತ್ರ 100 ರೂಪೀಸ್ ಕಮ್ಮಿ ಆಯ್ತು ಅಷ್ಟೇ. ದಟ್ಸ್ ಆಲ್ ಯು ಕ್ಯಾನ್ ನೋ. ಸೊ ಹಾಗೇನೆ ಬೆಳಿಗ್ಗೆ ಬಂದಾಗ ಭಾಳ ಎನರ್ಜೆಟಿಕ್ ಆಗಿರ್ತೀರಿ, ಪಾಠ ಮಾಡ್ತೀರಿ, ಕೇಳಿಸ್ಕೋತೀರಿ, ಎಲ್ಲ ಖುಷಿಯಾಗಿ ಓಡಾಡ್ತೀರಿ. ಬೈ ಈವ್ನಿಂಗ್ 4 o'clock ಸುಸ್ತಾಗೋಗಿರುತ್ತೆ. ಸೊ ನಿಮ್ಗೆ ಬೆಳಿಗ್ಗೆ ಬಂದಾಗ ತುಂಬಾ ಎನರ್ಜೆಟಿಕ್ ಆಗಿದ್ರಿ ಅಂತ ಗೊತ್ತಾಗತ್ತೆ, ಸಂಜೆ ಹೋಗುವಾಗ ಸುಸ್ತಾಯ್ತು ಅಂತ ಗೊತ್ತಾಗತ್ತೆ. ಆದ್ರೆ ಬೆಳಿಗ್ಗೆ ನಿಮ್ಮ ಹತ್ರ ಎಷ್ಟು ಎನರ್ಜಿ ಇತ್ತು, ಸಂಜೆ ಎಷ್ಟು ಎನರ್ಜಿ ಇದೆ ಗೊತ್ತಾಗಲ್ಲ. ಯು ವಿಲ್ ನೋ ದ ಡಿಫರೆನ್ಸ್ ಇನ್ ಎನರ್ಜೀಸ್. ಇಲ್ಲೂ ಅದೇ ತರ ಚೇಂಜ್ ಇನ್ ಫ್ರೀ ಎನರ್ಜಿ ಯು ವಿಲ್ ನೋ. ಆಯ್ತಾ? ಸೊ ಲೆಟ್ ಅಸ್ ರೈಟ್ ದಟ್ ಡೆಲ್ಟಾ ಜಿ ಹಿಯರ್. ಸೊ ಡೆಲ್ಟಾ ಜಿ ಈಕ್ವಲ್ ಟು ಡೆಲ್ಟಾ ಹೆಚ್, ಆಯ್ತಾ, ಮೈನಸ್ ಟಿ ಡೆಲ್ಟಾ ಎಸ್ minus S delta T. Let us take this. Okay, S delta T. ಈಗೇನಾಗುತ್ತೆ, ಇದನ್ನ at constant temperature ಅಂತ ತಗೊಂಡ್ರೆ ಆಗ ಇದೆಲ್ಲ ಸಿಸ್ಟಮ್ ಅಂತ ಬರ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಡೆಲ್ಟಾ H ಸಿಸ್ಟಮ್, ಡೆಲ್ಟಾ S ಸಿಸ್ಟಮ್, this is also system. So at constant temperature this aspect becomes 0. Alva? This becomes 0. So what happens? Delta G becomes equal to delta H minus T delta S. Okay? Delta G equal to delta H minus T delta S. This is called Gibbs free energy equation. ಗಿಬ್ಸ್ ಈಕ್ವೇಶನ್ ಅಂದ್ರೆ ಇದೇನೆ, ಡೆಲ್ಟಾ ಹೆಚ್ ಮೈನಸ್ ಟಿ ಡೆಲ್ಟಾ ಎಸ್ ಎಲ್ಲ ಸಿಸ್ಟಮ್ದು ನಾವು ತಗೊಂಡಿದ್ವಿ. ಆಯ್ತಾ? ಈಗ ಸ್ಪಾಂಟೇನಿಟಿ ಕ್ರೈಟೀರಿಯಾಗೆ ಬರಬೇಕಲ್ಲ ನಾವು. ಈಗ ನೋಡೋಣ. ಸಿ ಡೆಲ್ಟಾ ಎಸ್ ಟೋಟಲ್ ನಿಮ್ಗೆ ಗೊತ್ತಿದೆ ಇದು ಅಲ್ವಾ? ವಿ ನೋ ಡೆಲ್ಟಾ ಎಸ್ ಟೋಟಲ್ is equal to delta S system and plus delta S surroundings. Okay? Delta S system and delta S surroundings. Now suppose I take this at constant temperature and reversible condition. See delta S system ಅಥವಾ surroundings ಏನಿದೆ, ಎಷ್ಟು ಹೀಟು ಸಿಸ್ಟಮ್ ಈಚೆ ಕೊಡುತ್ತೋ ಅಷ್ಟು ಹೀಟು ಸರೌಂಡಿಂಗ್ಸ್ ಅಲ್ಲಿ ಇರುತ್ತೆ, ಅಥವಾ ಎಷ್ಟು ಹೀಟು ಸಿಸ್ಟಮ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೋ ಅಷ್ಟು ಹೀಟು ಸರೌಂಡಿಂಗ್ಸ್ ಇಂದ ಸಿಸ್ಟಮ್ ಬರುತ್ತೆ. ಓಕೆ? ಯಾವಾಗಲೂ ಅಷ್ಟೇನೆ, ಸಿಸ್ಟಮ್ ಇಂದ ಎಷ್ಟು ಹೀಟ್ ಈಚೆ ಹೋಗುತ್ತೆ ಅದು ಸರೌಂಡಿಂಗ್ಸ್ಗೆ ಹೋಗುತ್ತೆ, ಅಥವಾ ಸರೌಂಡಿಂಗ್ಸ್ ಇಂದ ಏನಾದರೂ ಹೀಟ್ ಈ ಕಡೆ ಬಂದಿದ್ರೆ ಅಷ್ಟೇ ಸಿಸ್ಟಮ್ಗೆ ಬರುತ್ತೆ ಅಂತ ಆಯ್ತು. ಓಕೆ? ಸೊ ಡೆಲ್ಟಾ ಎಸ್ ಸರೌಂಡಿಂಗ್ಸ್ ಏನಿದೆ, ಈಗ ಡೆಲ್ಟಾ ಎಸ್ ಸಿಸ್ಟಮ್ ಬರ್ಕೊಂಡು ತೋರಿಸ್ತೀನಿ. ಡೆಲ್ಟಾ ಎಸ್ ಸಿಸ್ಟಮ್ ಈಕ್ವಲ್ ಟು ಡೆಲ್ಟಾ ಹೆಚ್ ಬೈ ಟಿ. ಇದು ನಮ್ಗೆ ಗೊತ್ತಿದೆ ಅಲ್ವಾ? ಹಾಗಿದ್ರೆ ಡೆಲ್ಟಾ ಎಸ್ ಸರೌಂಡಿಂಗ್ಸ್ ಏನಾಗುತ್ತೆ, ಮೈನಸ್ ಡೆಲ್ಟಾ ಹೆಚ್ ಬೈ ಟಿ ಆಗುತ್ತೆ, ಇಫ್ ಇಟ್ ಈಸ್ ಆಫ್ ಕೋರ್ಸ್ ರಿವರ್ಸಿಬಲ್. ಆಯ್ತಾ? ಸೊ ಡೆಲ್ಟಾ ಎಸ್ ಸಿಸ್ಟಮ್ ಈಕ್ವಲ್ ಟು ಡೆಲ್ಟಾ ಎಚ್ ಬೈ ಟಿ, ಡೆಲ್ಟಾ ಎಸ್ ಸರೌಂಡಿಂಗ್ಸ್ ಇಸ್ ಮೈನಸ್ ಡೆಲ್ಟಾ ಎಚ್ ಬೈ ಟಿ ಆಯ್ತು. ಈಗೇನ್ ಮಾಡೋಣ, ಇಲ್ಲಿ ಡೆಲ್ಟಾ ಎಸ್ ಟೋಟಲ್ ಇದೆಯಲ್ಲ
ಅಲ್ಲಿ ನಾನು ಏನು ಮಾಡ್ತೀನಿ, ಡೆಲ್ಟಾ ಎಸ್ ಸಿಸ್ಟಮ್ ಬರ್ಕೊಂಡಿದ್ದೀನಿ. ಸರೌಂಡಿಂಗ್ಸ್ ಇದೆಯಲ್ಲ ಇಲ್ಲಿ, ಅದರ ಬದಲು ನಾನು ಡೆಲ್ಟಾ ಎಸ್ ಸಿಸ್ಟಮ್ದೇ ಡೆಲ್ಟಾ ಹೆಚ್ ತಗೊಂತೀನಿ. ಎರಡು ಒಂದೇ ಆಯ್ತಲ್ಲ, ಆಗ ಮೈನಸ್ ಡೆಲ್ಟಾ ಹೆಚ್ ಸಿಸ್ಟಮ್ ಬೈ ಟೆಂಪರೇಚರ್ ತಗೊಂಡಿದ್ದೀನಿ. ಸರಿನಾ? ಸಿಸ್ಟಮ್ದು ಏನು ಎಕ್ಸ್ಪ್ರೆಷನ್ ಇತ್ತು ಅದೇ ಇಲ್ಲಿ ಬರೋದ್ರಿಂದ ಎರಡು ಒಂದೇ ಆಯ್ತಲ್ಲ, ಅದನ್ನ ಇಲ್ಲಿ ತಗೊಂಡಿದ್ದೀನಿ. ಈಗ ಲೆಟ್ ಮೀ ಸಿ, ಈಗ ಡೆಲ್ಟಾ ಎಸ್ ಇದೆಯಲ್ಲ, ಈ ಟಿ ನ ಮೇಲೆ ತಗೊಂಬೋಣ, ರೀಅರೇಂಜ್ ಮಾಡೋಣ. ಆಗ ಟಿ ಡೆಲ್ಟಾ ಎಸ್ ಟೋಟಲ್ ಈಕ್ವಲ್ ಟು ಟಿ ಡೆಲ್ಟಾ ಎಸ್ ಸಿಸ್ಟಮ್ ಮೈನಸ್ ಡೆಲ್ಟಾ ಎಚ್ ಅಂತ ಬರುತ್ತೆ. ಸಿಸ್ಟಮ್ ಆಯ್ತಾ? ನೋಡಿ ಇಲ್ಲಿ ತಿರ್ಗಾ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಡೆಲ್ಟಾ ಎಸ್ ಸಿಸ್ಟಮ್ ಈಕ್ವಲ್ ಟು ಡೆಲ್ಟಾ ಎಚ್ ಬೈ ಟಿ. ಆಯ್ತಾ? ಸಿಸ್ಟಮ್ ಎಷ್ಟು ಹೀಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೋ ಅಷ್ಟು ಹೀಟು ಸರೌಂಡಿಂಗ್ಸ್ ಕೊಟ್ಟಿರುತ್ತೆ. ಸೊ ಸರೌಂಡಿಂಗ್ಸ್ ಅಲ್ಲಿ ಮೈನಸ್ ಡೆಲ್ಟಾ ಹೆಚ್ ಸಿಸ್ಟಮ್ ಬರ್ಕೋಬಹುದು. ಓಕೆ, ಸೊ ಇದನ್ನ ಇಲ್ಲಿ ಸರೌಂಡಿಂಗ್ಸ್ ಜಾಗದಲ್ಲಿ ಡೆಲ್ಟಾ ಹೆಚ್ ಸಿಸ್ಟಮ್ ಅನ್ನ ನಾನು ಬರ್ಕೊಂಡಿದ್ದೀನಿ. ಓಕೆ, ಇದು ಒಂದು ಈಕ್ವೇಶನ್ ಅಂತ ಅನ್ಕೊಂಡ್ರೆ, ಇನ್ ಈಕ್ವೇಶನ್ 1 we will substitute for delta S surroundings. ಬರ್ಕೋತೀವಿ. ಆಗ ಡೆಲ್ಟಾ ಎಸ್ ಟೋಟಲ್ ಈಕ್ವಲ್ ಟು ಡೆಲ್ಟಾ ಎಸ್ ಸಿಸ್ಟಮ್ ಅಂಡ್ ಡೆಲ್ಟಾ ಎಚ್ ಬೈ ಟಿ ಆಗುತ್ತೆ. ಈಗ ರೀಅರೇಂಜ್ ಮಾಡಿದ್ರೆ ಟಿ ಡೆಲ್ಟಾ ಎಸ್ ಟೋಟಲ್ ಇಸ್ ಟಿ ಡೆಲ್ಟಾ ಎಸ್ ಮೈನಸ್ ಡೆಲ್ಟಾ ಎಚ್ ಆಗುತ್ತೆ. ಈಗ ನೋಡಿ, ಟಿ ಡೆಲ್ಟಾ ಎಸ್ ಟೋಟಲ್, ಟಿ ಡೆಲ್ಟಾ ಎಸ್ ಸಿಸ್ಟಮ್ ಅಂಡ್ ದಿಸ್. ನಿಮ್ಗೆ ಗೊತ್ತಿದೆ ಡೆಲ್ಟಾ ಎಸ್ ಟೋಟಲ್ is greater than 0 if the reaction is spontaneous. ಇದನ್ನ ನಾವು ಬರ್ಕೊಂಡಿದ್ವಿ ಅಲ್ವಾ ಆಗ್ಲೇ. ಡೆಲ್ಟಾ ಎಸ್ ಟೋಟಲ್ is greater than 0 if the reaction is positive, spontaneous. Okay, ಈಗ I can write this as T delta S minus delta H is greater than 0. Okay, T delta S total idu greater than 0, so T delta S total greater than 0, so T delta S minus delta H is greater than 0. Athava minus of delta H minus T delta S is greater than 0, or delta H minus T delta S is less than 0, or see, idan barkondidvi, I had told you delta G is equal to delta H minus T delta S. So adanna illi hakondre delta G is less than 0. If delta G is less than 0, then the reaction is spontaneous. See, we used both enthalpy change and entropy change. Enthalpy change annu barkondidivi, entropy change annu barkondidivi. ಎರಡನ್ನು ಕನ್ಸಿಡರ್ ಮಾಡಿ ಡೆಲ್ಟಾ ಜಿ ಅನ್ನ ತಗೊಂಡು ಬಂದಿದ್ದೀವಿ. ಈಗ ಬರೀ ಎಂಟ್ರೋಪಿ ಬರೀ ಎಂಥಾಲ್ಪಿ ಹೇಳೋದೇ ಬೇಡ, ಬರೀ ಡೆಲ್ಟಾ ಜಿ ಹೇಳಿದ್ರೆ ಸಾಕು. ಡೆಲ್ಟಾ ಜಿ ಏನಾದರೂ ಲೆಸ್ ದನ್ 0 ಅಥವಾ ನೆಗೆಟಿವ್ ಆಗಿದ್ರೆ ಅದು ಸ್ಪಾಂಟೇನಿಯಸ್ ಅಂತ ಹೇಳ್ಬಿಡ್ಬೋದು. ಆಯ್ತಾ? ಮತ್ತೊಂದ್ಸಲ ನೋಡ್ಕೊಳ್ಳಿ, ಟಿ ಡೆಲ್ಟಾ ಎಸ್ ಟೋಟಲ್ ಅಂತ ತಗೊಂಡಿದ್ವಿ, ಸಿಸ್ಟಮ್ ಮತ್ತೆ ಸರೌಂಡಿಂಗ್ಸ್ ಆಗಿತ್ತು. ಸಿಸ್ಟಮ್ಗೆ ಡೆಲ್ಟಾ ಎಚ್ ಬೈ ಟಿ ಅಂತ ತಗೊಂಡ್ರೆ ರಿವರ್ಸಿಬಲ್ ಆದ್ರೆ ಅಷ್ಟೇ ಕ್ವಾಂಟಿಟಿ ಸರೌಂಡಿಂಗ್ಸ್ಗೂ ಬರ್ಕೋಬೇಕು. ಅದನ್ನ ಬರ್ಕೊಂಡಿದೀವಿ. ಅದನ್ನ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನ ಟಿ ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಟಿ ಡೆಲ್ಟಾ ಎಸ್ ಟೋಟಲ್ ಗಿವ್ಸ್ ಟಿ ಡೆಲ್ಟಾ ಎಸ್ ಸಿಸ್ಟಮ್ ಅಂಡ್ ಡೆಲ್ಟಾ ಎಚ್ ಸಿಸ್ಟಮ್ ಅಂತ ಆಗುತ್ತೆ. ಈ ಡೆಲ್ಟಾ ಎಸ್ ಟೋಟಲ್ ಇಸ್ ಗ್ರೇಟರ್ ದೆನ್ 0 ಫಾರ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಗೊತ್ತಿದೆ ನಮಗೆ. ಸೊ ಟಿ ಡೆಲ್ಟಾ ಎಸ್ ಟೋಟಲ್ ಕೂಡ ಗ್ರೇಟರ್ ದೆನ್ 0 ಆಗುತ್ತೆ. ಆಗ ಇಲ್ಲಿ ಎಕ್ಸ್ಪ್ರೆಷನ್ ಟಿ ಡೆಲ್ಟಾ ಎಸ್ ಮೈನಸ್ ಡೆಲ್ಟಾ ಎಚ್ ಇಸ್ ಗ್ರೇಟರ್ ದೆನ್ 0 ಅಂತ ಆಗುತ್ತೆ. ಇದನ್ನ ರಿಅರೇಂಜ್ ಮಾಡಿದ್ದೀನಿ ಅಷ್ಟೇ, ಮೈನಸ್ ಹಾಕಿ. ಆಗ ಡೆಲ್ಟಾ ಎಚ್ ಮೈನಸ್ ಟಿ ಡೆಲ್ಟಾ ಎಸ್ ಇಸ್ ಲೆಸ್ ದೆನ್ 0 ಆಗುತ್ತೆ. ಅಂದರೆ ಡೆಲ್ಟಾ ಜಿ ಈಸ್ ಲೆಸ್ ದೆನ್ 0 ಫಾರ್ ಸ್ಪಾಂಟೇನಿಯಸ್ ಪ್ರಾಸೆಸಸ್. ಓಕೆ, ಈಗ ಕನ್ಕ್ಲೂಷನ್ ಬಂದಿದ್ದೀವಿ. ಇದನ್ನ ಕನ್ಸಾಲಿಡೇಟ್ ಮಾಡಿ ಬರೆಯೋಣ. Okay, see, if delta G
is negative andre less than 0, then reaction is spontaneous. Aita? If delta G is equal to 0, then it is at equilibrium. Okay. If delta G is greater than 0, andre positive adaga ಏನಾಗುತ್ತೆ, ನಾನ್ ಸ್ಪಾಂಟೇನಿಯಸ್ ಆಗುತ್ತೆ. ಓಕೆ, ಸೊ ಡೆಲ್ಟಾ ಜಿ ವ್ಯಾಲ್ಯೂಸ್ ಮೇಲೆ ಒಂದು ರಿಯಾಕ್ಷನ್ ಸ್ಪಾಂಟೇನಿಯಸ್ ಅಥವಾ ನಾನ್ ಸ್ಪಾಂಟೇನಿಯಸ್ ಅನ್ನೋದನ್ನ ನಾವು ಹೇಳ್ಬೋದು. ಇದನ್ನ ನೋಡ್ಕೊಳ್ಳಿ. ಈಗ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನೋಡಿ, ಡೆಲ್ಟಾ ಜಿ ಈಕ್ವಲ್ ಟು ಡೆಲ್ಟಾ ಹೆಚ್ ಮೈನಸ್ ಪಿ ಡೆಲ್ಟಾ ಎಸ್. ಆಯ್ತಾ? ಡೆಲ್ಟಾ ಹೆಚ್ ಹೀಟ್ ಚೇಂಜ್ ಗೊತ್ತಿದೆ ನಿಮಗೆ. ಪಿ ಡೆಲ್ಟಾ ಎಸ್ ಈಸ್ ದಿ ಎನರ್ಜಿ ನಾಟ್ ಅವೈಲಬಲ್ ಫಾರ್ ವರ್ಕ್. ಆಯ್ತಾ? whereas delta G is the energy available for useful work. Delta G is energy available for useful work. Useful work. ಏನದು ಯೂಸ್ಫುಲ್ ವರ್ಕು ಅಂದರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಎಂಟ್ರೋಪಿ ಚೇಂಜ್ ಅಲ್ವಾ, ಇದು ಎಂಥಾಲ್ಪಿ, ಇದು ಎಂಟ್ರೋಪಿ, ಇದು ಫ್ರೀ ಎನರ್ಜಿ, ಫ್ರೀಲಿ ಅವೈಲೇಬಲ್ ಫಾರ್ ವರ್ಕ್. ಓಕೆ, ಏನದು ಅಂದರೆ, ಈಗ ನಾನು ಒಂದು ಮಾಲಿಕ್ಯೂಲ್ ಇಲ್ಲಿ ಬರೀತಿದ್ದೀನಿ ನೋಡಿ. ಈಗ ಒಂದು H2 ಮಾಲಿಕ್ಯೂಲ್ ಇದೆ, ಇಲ್ಲಿ ಕ್ಲೋರಿನ್ ಮಾಲಿಕ್ಯೂಲ್ ಇದೆ, ಎರಡು ಗೇಷಿಯಸ್ ಮಾಲಿಕ್ಯೂಲ್ ಗೊತ್ತಿದೆ ನಿಮಗೆ. ಈ ಮಾಲಿಕ್ಯೂಲ್ಸ್ ಅಡ್ಡಾದಿಡ್ಡಿ ಓಡಾಡ್ತಾ ಇದೆ. ಈಗ H2 ಮಾಲಿಕ್ಯೂಲ್ಸ್ ಇಲ್ಲಿ ಓಡಾಡ್ತಾ ಇದೆ, ಈ ಕಡೆ ಕ್ಲೋರಿನ್ ಮಾಲಿಕ್ಯೂಲ್ಸ್ ಓಡಾಡ್ತಾ ಇದೆ, ಈ ತರ ಓಡಾಡ್ತಾ ಇದೆ. ಆಯ್ತಾ? I'll write it here, Cl2. ರೈಟ್, H2 ಮಾಲಿಕ್ಯೂಲ್ಸ್ ಇಲ್ಲಿದೆ, ಕ್ಲೋರಿನ್ ಮಾಲಿಕ್ಯೂಲ್ಸ್ ಇಲ್ಲಿದೆ. ಈಗ ನಿಮ್ಗೆ ಗೊತ್ತಿದೆ H2 plus Cl2 will combine to give HCl. ಸರಿನಾ? ಈ ರಿಯಾಕ್ಷನ್ ಗೊತ್ತಿದೆ. ಈಗ ಏನಾಗುತ್ತೆ, H2 ಅಡ್ಡಾದಿಡ್ಡಿ ಓಡಾಡ್ತಿದೆ, ಕ್ಲೋರಿನ್ ಅಡ್ಡಾದಿಡ್ಡಿ ಓಡಾಡ್ತಿದೆ. ಯಾವಾಗ ಒಂದು H2 ಮಾಲಿಕ್ಯೂಲು ಒಂದು Cl2 ಮಾಲಿಕ್ಯೂಲ್ಗೆ ಬಂದು ಸೇರ್ಕೊಳ್ಳುತ್ತೆ, ಆಗ HCl ಬರುತ್ತೆ. ಆಯ್ತಾ? ಒಂದು H2 ಒಂದು Cl2 ಸೇರ್ಕೊಂಡಾಗ HCl ಬರುತ್ತೆ. ಈಗ ನೋಡಿ, ಇದು ಗ್ಯಾಸು, ಎಲ್ಲೆಲ್ಲೋ ಹೇಗೋ ಓಡಾಡ್ತಿದೆ, ಅದು ಗ್ಯಾಸು ಹೇಗೋ ಓಡಾಡ್ತಿದೆ. ಈಗೇನು ಲೈನಲ್ಲಿ ಬರುತ್ತಾ, ಹೈಡ್ರೋಜನ್ ಎಲ್ಲ ಒಂದು ಲೈನಲ್ಲಿ, ಕ್ಲೋರಿನ್ ಎಲ್ಲ ಒಂದು ಲೈನಲ್ಲಿ ಬಂದು ಸೇರ್ಕೊಂಡು ಹೋಗಿ ಮಾಲಿಕ್ಯೂಲ್ ಆಗುತ್ತಾ? ಇಲ್ಲ. ಹೈಡ್ರೋಜನ್ನು ಇನ್ನೊಂದು ಹೈಡ್ರೋಜನ್ ಗುದ್ಬೋದು, ಕ್ಲೋರಿನು ಇನ್ನೊಂದು ಕ್ಲೋರಿನ್ ಗುದ್ಬೋದು, ಅಥವಾ ಆಗಿರೋ HCl ಮಾಲಿಕ್ಯೂಲ್ ಗುದ್ಬೋದು, ಇಲ್ಲ ವಾಲ್ಸ್ ಆಫ್ ದಿ ಕಂಟೈನರ್ ಅದಕ್ಕೆ ಕೊಲೈಡ್ ಆಗಬಹುದು. ಸಿ, ಇಟ್ ಯೂಸಸ್ ಇಟ್ಸ್ ಎನರ್ಜಿ ಟು ಕೊಲೈಡ್ ವಿತ್ ವೇರಿಯಸ್ ಥಿಂಗ್ಸ್ ಇನ್ ದ ಸಿಸ್ಟಮ್, ನಾಟ್ chlorine alone. H2 will collide with H2, H2 will collide with HCl, H2 can collide with the container. Similarly, chlorine can collide with H2, it can collide with chlorine, it can collide with wall, it can collide with, ಅಂದರೆ ಕೊಲಿಷನ್ಸು ಬೇಕಾಬಿಟ್ಟಿ ಆಗುತ್ತೆ. ಯಾವ ಕೊಲಿಷನ್ನು H2Cl2 ಆಗುತ್ತೋ ಅದು ಪ್ರಾಡಕ್ಟ್ ಬರುತ್ತೆ. ಓಕೆ, ಸೊ ದಿ ಎನರ್ಜಿ ಯೂಸ್ಫುಲ್ ವರ್ಕ್ ಆಗಿದ್ದು ಯಾವುದು? ದಿ ಎನರ್ಜಿ ವಿಚ್ ಇಸ್ ಯೂಸ್ಡ್ ಬೈ ಹೈಡ್ರೋಜನ್ ಅಂಡ್ ಕ್ಲೋರಿನ್ ಟು ಕೊಲೈಡ್ ಬಿಟ್ವೀನ್ ದ ಟೂ ಅಂಡ್ ದೆನ್ ಬ್ರಿಂಗ್ ಅಬೌಟ್ ಅ ಪ್ರಾಡಕ್ಟ್. H2 ಕ್ಲೋರಿನ್ ಎರಡೂ ಕೊಲೈಡ್ ಆಗಬೇಕು, ಆಮೇಲೆ ಪ್ರಾಡಕ್ಟ್ ಬರಬೇಕು. ದಟ್ ಕೊಲಿಷನ್ ಏನಿದೆ, ದಟ್ ಎನರ್ಜಿ ಈಸ್ ಯೂಸ್ಫುಲ್ ವರ್ಕ್. ಮಿಕ್ಕಿದೆಲ್ಲ ಕೊಲಿಷನ್, ಒನ್ ಹೈಡ್ರೋಜನ್ ಗುದ್ದದು, ಕ್ಲೋರಿನ್ ಗುದ್ದದು, ಆಲ್ ದೀಸ್ ಆರ್ ರ್ಯಾಂಡಮ್ನೆಸ್, ಎಂಟ್ರೋಪಿಕ್ ಚೇಂಜ್. ಸೊ ಟೋಟಲ್ ಎನರ್ಜಿಯಲ್ಲಿ some energy is used for entropic change, the other energy which is actually work is free energy. So that much amount of energy is available freely for useful work. Okay, now another important point again, ಏನದು ಅಂದರೆ, ನೀವು ಅಬ್ಸರ್ವ್ ಮಾಡಿದರೆ ನಾನು ಕಂಡೆನ್ಸೇಷನ್ ಪ್ರಾಸೆಸ್ ಈಸ್ ಎ ಸ್ಪಾಂಟೇನಿಯಸ್ ಪ್ರಾಸೆಸ್ ಅಂತ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ? ಸಿ, ಇದಕ್ಕೂ ಮುಂಚೆ ಸ್ಪಾಂಟೇನಿಯಸ್ ಪ್ರಾಸೆಸ್ ಹೇಳುವಾಗ ನಾವು ಒಂದು ಡೈರೆಕ್ಷನ್ ಅಲ್ಲಿ ಸ್ಪಾಂಟೇನಿಯಸ್ ಆದ್ರೆ ಆಪೋಸಿಟ್ ಡಿರೆಕ್ಷನ್ ಅಲ್ಲಿ ನಾನ್ ಸ್ಪಾಂಟೇನಿಯಸ್ ಇರುತ್ತೆ ಅಂತ ಹೇಳಿದೆ.
ಹಾಗಿದ್ಮೇಲೆ ಇವ್ಯಾಪರೇಷನ್ ಆಫ್ ವಾಟರ್ ಸ್ಪಾಂಟೇನಿಯಸ್ ಆಗಿದ್ರೆ ಕಂಡೆನ್ಸೇಷನ್ ನಾನ್ ಸ್ಪಾಂಟೇನಿಯಸ್ ಆಗ್ಬೇಕಲ್ವಾ, ರೈಟ್? ಬಟ್ ನಮ್ಗೆ ಗೊತ್ತೋದು ಸ್ಪಾಂಟೇನಿಯಸ್ ಅಂದ್ರೆ ಒಂದು ಟೆಂಪರೇಚರ್ ಕಂಡೀಷನ್ ಇದೆ. ಆ ಟೆಂಪರೇಚರ್ ಕಂಡೀಷನ್ ಇದ್ದಾಗ ಮಾತ್ರ ಈ ಪ್ರಾಸೆಸ್ ಆಗೋದು, ಆಯ್ತಾ? ಸೊ ನೀವು ಏನು 273 ಕೆಲ್ವಿನ್ 0 ಡಿಗ್ರಿ ಸೆಲ್ಸಿಯಸ್ ಕೊಡ್ತೀರಿ, ಅದಕ್ಕಿಂತ 373 100 ಡಿಗ್ರಿ ಸೆಲ್ಸಿಯಸ್ ಕೊಡ್ತೀರಿ, ಅದರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನೀವು 100 ಡಿಗ್ರಿ ಸೆಲ್ಸಿಯಸ್ ಕೊಟ್ಟು ಅಥವಾ 80-90 ಡಿಗ್ರಿ ಸೆಲ್ಸಿಯಸ್ ಕೊಟ್ಟು ನೀವು ಕಂಡೆನ್ಸೇಷನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆಯ್ತಾ? ಹೈ ಟೆಂಪರೇಚರ್ ಕೊಟ್ಬಿಟ್ಟು ವಾಟರ್ ವೇಪರ್ ಲಿಕ್ವಿಡ್ ಆಗೋಗ್ಬಿಡ್ಲಿ ಅಂದ್ರೆ ಆಗಲ್ಲ ಅಲ್ವಾ? ಸೊ ಅದಕ್ಕೆ ಟೆಂಪರೇಚರ್ ಕೊಟ್ಟಿದ್ರೆ ಮಾತ್ರ ಅದು ಕಂಡೆನ್ಸೇಷನ್ ಆಗುತ್ತೆ. ಸೊ ಇದನ್ನ ಟು ನೋ ದಿ ಎಫೆಕ್ಟ್ ಆಫ್ ಟೆಂಪರೇಚರ್ ಟು ಚೇಂಜ್ ದ ಸ್ಪಾಂಟೇನಿಟಿ ಆರ್ ಟು ಪ್ರಿಡಿಕ್ಟ್ ಸ್ಪಾಂಟೇನಿಟಿ ಒಂದು ಫ್ಯೂ ಕಂಡೀಷನ್ಸ್ ಇದೆ, ಅದನ್ನ ವಿ ವಿಲ್ ಅಂಡರ್ಸ್ಟ್ಯಾಂಡ್ ನೌ. Okay, what is it? Let us see. Come to that point. See, you know that delta G equal to delta H minus P delta S. Let us see under what conditions these things will be spontaneous. Now I will take delta H in one side, delta S again, and then delta G. Let us see whether the reaction becomes spontaneous at certain temperature. Now if delta H is minus, delta S is plus, okay, what happens to delta G? Delta G is delta H minus T delta S, okay? This will always be negative. Nodi, delta H minus delta S plus agidre total avaga negative a barutte. Sumne ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ನಾನು. ಡೆಲ್ಟಾ ಹೆಚ್ ಇವಾಗ -200 ಇದೆ ಅಂತ ಇಟ್ಕೊಳ್ಳಿ ಜೋಲ್ಸ್, ಆಯ್ತಾ? ಡೆಲ್ಟಾ ಎಸ್ ಇವಾಗ ಒಂದು +3 ಜೋಲ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಏನಾಗುತ್ತೆ? ಡೆಲ್ಟಾ ಜಿ ಈಕ್ವಲ್ ಟು -200 ಒಂದು ಯಾವ್ದಾದ್ರು ಒಂದು ಟೆಂಪರೇಚರ್ ಕೊಡೋಣ, ಒಂದು 300 ಕೆಲ್ವಿನ್ ಕೊಡೋಣ, ಆಯ್ತಾ? ಸೊ -300 ಕೆಲ್ವಿನ್ ಟೆಂಪರೇಚರ್ 300 ಕೆಲ್ವಿನ್ ಕೊಟ್ಟಿದ್ದೀನಿ. 300 ಕೆಲ್ವಿನ್ ಇಂಟು 3. ನೀವು ಎಷ್ಟೇ ಟೆಂಪರೇಚರ್ ವ್ಯಾಲ್ಯೂಸ್ ಬರೀರಿ, ಇದು ಅಬ್ಸರ್ವ್ ಮಾಡಿ ಇಲ್ಲಿ ನೀವು. ಸೊ ಇದೇನು ವ್ಯಾಲ್ಯೂ ಬರುತ್ತೆ ಇವಾಗ? -200 -900 -1100 ಬಂತು, ಆಯ್ತಾ? ನೀವು ಎಷ್ಟೇ ಟೆಂಪರೇಚರ್ ಕೊಡಿ, ಯು ಗಿವ್ 300 400 500 600 ಆರ್ 250 200 100, ಏನೇ ಟೆಂಪರೇಚರ್ ಯು ಚೇಂಜ್ ಎನಿ ಟೆಂಪರೇಚರ್ you will get negative value only, delta G minus. That means delta G is negative at all temperatures. That is, it is spontaneous at all temperatures. Okay, so this is spontaneous at all temperature if delta H is negative and delta S is positive. Okay, what if this is minus, this is also minus? See, one of the factor is favorable, isn't it? Delta H is favorable. Then what? See, you can understand that here again. This is minus, this is also minus. So the expression in total, see, this becomes delta H minus T delta S becomes minus delta H plus T delta S is delta G. So you can easily understand, ನೋಡಿ, ಟೆಂಪರೇಚರ್ ಜಾಸ್ತಿ ಮಾಡಿಬಿಟ್ರೆ ಆಗ ಇದೇ ಜಾಸ್ತಿ ಆಗಿಬಿಡುತ್ತೆ, ಪಾಸಿಟಿವ್ ಬಂದ್ಬಿಡುತ್ತೆ ಅಲ್ವಾ? ಆಗ ಡೆಲ್ಟಾ ಜಿ ಪಾಸಿಟಿವ್ ಆಗಿಬಿಡುತ್ತೆ. ಲೋಯರ್ ಟೆಂಪರೇಚರ್ ಇದ್ರೆ ಇದು ನೆಗೆಟಿವ್ ಆಗೇ ಉಳ್ಕೊಳ್ಳುತ್ತೆ. ಅಂದ್ರೆ ಈಗ ಸಪೋಸ್ ಇದನ್ನ -200 ಬರ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ, ಅವಾಗಿನ ತರಾನೇ ಟೆಂಪರೇಚರ್ನ ಒಂದು ಸೇ 20 ಕೆಲ್ವಿನ್ ತಗೊಳ್ಳಿ, ಸುಮ್ಮನೆ ಒಂದು ಅಪ್ರಾಕ್ಸಿಮೇಟ್. ಲೆಟ್ ಮಿ ಮೇಕ್ ದಿಸ್ 400 joules and let me make this 100 Kelvin. Delta S, let us make it 3. So 3 agide. So this will give you -400 plus 300. This is -100. Andre when the temperature is 100 Kelvin, delta G is negative. So it is spontaneous. Suppose I increase the temperature to around 200 degree, 100 Kelvin ಜಾಸ್ತಿ ಮಾಡ್ತೀನಿ. ಆಗೇನಾಗತ್ತೆ ನೋಡಿ, is equal to -400 plus 200 is the temperature into 3. ಏನಾಯ್ತಾಗ -400 plus 600. This will be my plus 200 joules ಆಯ್ತು. ಪ್ಲಸ್ ಬಂದ್ಬಿಡ್ತಲ್ವಾ? ಅಂದ್ರೆ ಲೋಯರ್ ಟೆಂಪರೇಚರ್ ನಲ್ಲಿ ಡೆಲ್ಟಾ ಜಿ ನೆಗೆಟಿವ್ ಇರುತ್ತೆ, ಹೈಯರ್ ಟೆಂಪರೇಚರ್ ನಲ್ಲಿ ಪಾಸಿಟಿವ್ ಆಗೋಗುತ್ತೆ.
ಯಾವಾಗ ಡೆಲ್ಟಾ ಹೆಚ್ ನೆಗೆಟಿವ್ ಇದ್ದು ಡೆಲ್ಟಾ ಎಸ್ ಕೂಡ ನೆಗೆಟಿವ್ ಇದ್ರೆ, ಡೆಲ್ಟಾ ಎಚ್ ನೆಗೆಟಿವ್ ಇದ್ದು ಡೆಲ್ಟಾ ಎಸ್ ನೆಗೆಟಿವ್ ಇದ್ರೆ ಆಗ ದಿಸ್ ಬಿಕಮ್ಸ್ ನೆಗೆಟಿವ್ ಓನ್ಲಿ ಅಟ್ ಲೋ ಟೆಂಪರೇಚರ್ಸ್. ಅಂದ್ರೆ ಸ್ಪಾಂಟೇನಿಯಸ್ ಅಟ್ ಲೋ ಟೆಂಪರೇಚರ್ಸ್ ಆಯ್ತಲ್ವಾ. ಓಕೆ, ಸಪೋಸ್ ಈಗ ಇದು ಪ್ಲಸ್ ಇದು ಪ್ಲಸ್ ಇದೆ ಅಂದ್ಕೊಂಡು, ಅಂದ್ರೆ ಒನ್ ಆಫ್ ದಿ ಫ್ಯಾಕ್ಟರ್ ಇಸ್ ಫೇವರಬಲ್, ಆ ತರ ಬರಿತಾ ಇದ್ದೀನಿ ನಾನು. ಸೊ ಎಂಟ್ರೋಪಿ ಚೇಂಜ್ ಫೇವರ್ ಆಗಿದ್ರೆ ಆಗೇನಾಗುತ್ತೆ, ಇಲ್ಲಿ ಈ ಎಕ್ಸ್ಪ್ರೆಷನ್ ನಲ್ಲಿ ಡೆಲ್ಟಾ ಹೆಚ್ಚು ಪ್ಲಸ್ ಇರುತ್ತೆ, ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ಪ್ಲಸ್ ಇರುತ್ತೆ. ಆಗ ಡೆಲ್ಟಾ ಹೆಚ್ ಮೈನಸ್ ಟಿ ಡೆಲ್ಟಾ ಎಸ್ ಉಳಿಯುತ್ತೆ ಅಲ್ವಾ. ಇದು ಪ್ಲಸ್ ಇದೆ, ಇದು ಗಮನಿಸ್ಬೇಕು ನೀವು. ಈಗೇನಾಯ್ತು, ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ನಾನು. ಡೆಲ್ಟಾ ಜಿ ನಲ್ಲಿ ಇದಕ್ಕೆ 400 ಇದೆ ಅಂತ ಇಟ್ಕೊಳ್ಳೋಣ, ಪ್ಲಸ್ 400 ಡೆಲ್ಟಾ ಎಚ್ ಮೈನಸ್ ಈಗ 100 ಕೆಲ್ವಿನ್ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ, ಪ್ಲಸ್ 3 ಇಲ್ಲಿ ಇಂಟು 3 ತಗೊಂಡು. ಈಗೇನಾಯ್ತು, 400 ಮೈನಸ್ 300 ವಿಲ್ ಬಿಕಮ್ 100. ಇದು ಪ್ಲಸ್ ಆಗೋಯ್ತಲ್ವಾ. ಸೊ ದಿಸ್ ಡೆಲ್ಟಾ ಜಿ ಬಿಕಮ್ಸ್ ಪ್ಲಸ್, ನಾನ್ ಸ್ಪಾಂಟೇನಿಯಸ್. ಇನ್ನೊಂದು ಜಾಸ್ತಿ ಮಾಡೋಣ, 100 ಕೆಲ್ವಿನ್ ಜಾಸ್ತಿ ಮಾಡ್ತೀನಿ. ಆವಾಗ ಏನಾಗತ್ತೆ ನೋಡಿ, ಈಗ ಸೆಕೆಂಡ್ ಕೇಸಲ್ಲಿ ಪ್ಲಸ್ 400 ಮೈನಸ್ 200 ಇಂಟು 3. ಸೊ ದಿಸ್ ಬಿಕಮ್ಸ್ ಪ್ಲಸ್ 400 ಪ್ಲಸ್ 600, ಸಾರಿ ಮೈನಸ್ 600 ಈಸ್ ಮೈನಸ್ 200 ಜೂಲ್ಸ್. ಈಗ ಮೈನಸ್ ಬಂತಲ್ಲ, ಅಂದ್ರೆ ಹೈಯರ್ ಟೆಂಪರೇಚರ್ ಹೋದಾಗ ಮೈನಸ್ ಬರುತ್ತೆ, ಲೋಯರ್ ಟೆಂಪರೇಚರ್ ಇದ್ದಾಗ ಪ್ಲಸ್ ಬಂದ್ಬಿಡುತ್ತೆ. ಹಾಗೆ ಈ ಕಂಡೀಷನ್ ಇದ್ದಾಗ this becomes negative at high temperature. ಅಂದ್ರೆ ಅರ್ಥ it is spontaneous at high temperature. Okay. ಈಗ ನೋಡಿ, ಇದು ಪ್ಲಸ್ ಇದು ಮೈನಸ್, ಈ ಕಂಡೀಷನ್ ನೋಡಿ, ಇದು ಪ್ಲಸ್ ಇದು ಮೈನಸ್, ಎರಡು ಅನ್ಫೇವರಬಲ್, ಬೇಕಾಗೇ ಇಲ್ಲ. ಎಂಥಾಲ್ಪಿ ಪ್ಲಸ್ ಎಂಟ್ರೋಪಿ ಮೈನಸ್, ನೋ. ಆಗ ಇಲ್ಲಿ ಟೋಟಲಿ ನಾನ್ ಸ್ಪಾಂಟೇನಿಯಸ್. at all temperatures it is not spontaneous. ಅಂದ್ರೆ ಇದು ಪ್ಲಸ್, ಇಲ್ಲಿ ಮೈನಸ್ ಹಾಕ್ಬಿಟ್ರೆ ಇದು ಪ್ಲಸ್, so total value will always be plus. Delta G becomes plus. Therefore, this will not be spontaneous. Okay. So now based on delta H and delta S, you can predict spontaneity. You can predict spontaneity by delta G values. You can calculate delta G value for different temperatures and find out whether the reaction is spontaneous. Okay. T ಬೇರೆ ಬೇರೆ ಟೆಂಪರೇಚರ್ ಹಾಕಿ ಆ ರಿಯಾಕ್ಷನ್ ಸ್ಪಾಂಟೇನಿಯಸ್ ಆಗುತ್ತಾ ಇಲ್ವಾ ಅನ್ನೋದನ್ನ ನಾವು ತಿಳ್ಕೋಬಹುದು. ಓಕೆ, ಸೊ ಈ ಫ್ರೀ ಎನರ್ಜಿ ಏನಿದೆ, ಡೆಲ್ಟಾ ಜಿ ವ್ಯಾಲ್ಯೂಸ್ ವಿಲ್ ಟೆಲ್ ಯು ಅಬೌಟ್ ದಿ ಸ್ಪಾಂಟೇನಿಟಿ ಆಫ್ ಎ ಪ್ರಾಸೆಸ್ ಅಂಡರ್ ಡಿಫ್ರೆಂಟ್ ಟೆಂಪರೇಚರ್ ಕಂಡೀಷನ್ಸ್. ಓಕೆ, ಇದನ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ? ಯೂಶಲಿ ಪ್ರಾಬ್ಲಮ್ಸ್ ಅಂತ ಕೊಡ್ತಾರೆ, ಅದರಲ್ಲಿ ಕ್ಯಾಲ್ಕುಲೇಟ್ ಗಿಬ್ಸ್ ಫ್ರೀ ಎನರ್ಜಿ ಅಂಡ್ ಪ್ರಿಡಿಕ್ಟ್ ಸ್ಪಾಂಟೇನಿಟಿ ಅಂತ. ಸುಮ್ಮನೆ ಒಂದು ಎಕ್ಸಾಂಪಲ್ ನೋಡಿ ಎಷ್ಟು ಸಿಂಪಲ್ ಇರುತ್ತೆ ಅಂತ. ಫಾರ್ ಎ ರಿಯಾಕ್ಷನ್ ಅಥವಾ ಪ್ರಾಸೆಸ್, delta H is equal to minus 300 kilojoules, ಆಯ್ತಾ, and delta S is equal to plus 4 joules at 300 Kelvin. Predict spontaneity, or is the reaction spontaneous ಅಂತ ಕೇಳ್ತಾರೆ. ಈಗ ನಾವು ಡೆಲ್ಟಾ ಜಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿಲ್ಲ ಅವರು. ಪ್ರಿಡಿಕ್ಟ್ ಸ್ಪಾಂಟೇನಿಟಿ ಅಂದ್ರೆ ಆಗುತ್ತಾ ಇಲ್ವಾ ಅಷ್ಟೇ, ಸ್ಪಾಂಟೇನಿಯಸ್ ಆಗುತ್ತಾ ಇಲ್ವಾ, ಅದಾಗದೆ ಆಗುತ್ತಾ ಇಲ್ವಾ. ಈಗ ನೋಡಿ, ಇದು ಮೈನಸ್ ಇದೆ, ನಾವು ಫಸ್ಟ್ ಚೆಕ್ ಮಾಡ್ಬೇಕಾಗಿರೋದು ಇದು ಮೈನಸ್ ಇದೆ ಅಲ್ವಾ, ರೈಟ್, ದಿಸ್ ಇಸ್ ಮೈನಸ್. ಇದು ಪ್ಲಸ್. ನಾನಾಗ್ಲೇ ಏನ್ ಹೇಳಿದೆ, ಡೆಲ್ಟಾ ಎಚ್ ಮೈನಸ್ ಡೆಲ್ಟಾ ಎಸ್ ಪ್ಲಸ್ ಎರಡೂ ಫೇವರಬಲ್ ಕಂಡೀಷನ್ಸ್. ಹಾಗಿದ್ದಾಗ ನಾವು ಡೆಲ್ಟಾ ಜಿ ಕ್ಯಾಲ್ಕುಲೇಟ್ ಮಾಡೋದೇ ಬೇಕಿಲ್ಲ, ಸೀದಾ ಹೇಳ್ಬೋದು ಇದು ಸ್ಪಾಂಟೇನಿಯಸ್ ಅಂತ. ಅವ್ರು ಕೇಳಿದ್ರೆ ಕ್ಯಾಲ್ಕುಲೇಟ್ ಡೆಲ್ಟಾ ಜಿ ಅಂದ್ರೆ ಮಾಡಿ, ಇಲ್ಲದ್ರೆ ಸುಮ್ಮನೆ 1 ಮಾರ್ಕಿಗೆ ಹೀಗೆ ಪ್ರಿಡಿಕ್ಟ್ ಸ್ಪಾಂಟೇನಿಟಿ ಅಂದ್ರೆ ಫೈನ್. ಸೊ ಬಿಕಾಸ್ ಡೆಲ್ಟಾ ಎಚ್ ಇಸ್ ಮೈನಸ್ ಅಂಡ್ ಡೆಲ್ಟಾ ಎಸ್ ಇಸ್ ಪ್ಲಸ್, ಬೋತ್ ಆರ್ ಫೇವರಬಲ್, therefore the reaction becomes spontaneous. ಆನ್ಸರ್ ಏನಾಗತ್ತಾಗ, ಡೆಲ್ಟಾ ಎಚ್ ಇಸ್ ಮೈನಸ್, delta S is plus, both are favorable conditions, therefore delta G will be negative, that is reaction
will be spontaneous. ಆಯ್ತಾ? ಬೇರೆ ಕೊಟ್ಟಿದ್ರೆ ಇದರಲ್ಲಿ ಡೆಲ್ಟಾ ಹೆಚ್ಚು ಮೈನಸ್ ಮೈನಸ್ಸು ಪ್ಲಸ್ಸು ಪ್ಲಸ್ಸು ಹೀಗೇನಾದ್ರೂ ಕೊಟ್ಟಿದ್ರೆ ಆಗ ನಾವು ಟೆಂಪರೇಚರ್ನ ನೋಡಿ ಮಾಡ್ಬೋದು. ಆಯ್ತಾ? ಈಗ ಒಂದು ಸುಮ್ಮನೆ ಒಂದು ಎಕ್ಸಾಂಪಲ್ ಅದಕ್ಕೋಸ್ಕರ ಕ್ಯಾಲ್ಕುಲೇಟರ್ ತೋರಿಸ್ತೀನಿ ಏನು ಅಂತ. ಸಿ ಫಾರ್ ಎ ರಿಯಾಕ್ಷನ್ minus 300 kilojoules is delta H and delta S is equal to say minus 4 kilojoules. Right? Athwa let us make this plus 500 idannu plus 4 joules maduva. At 300 Kelvin predict spontaneity idakke neevu calculate madbekagutte. Calculate delta G and predict ಸ್ಪಾಂಟೇನಿಟಿ. ನೀವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಸ್ಪಾಂಟೇನಿಯಸ್ ಅಲ್ವಾ ಅಟ್ ದಿಸ್ ಟೆಂಪರೇಚರ್ ಅಂತ ಹೇಳಬೇಕು. ಓಕೆ, ಈಗ ನೋಡೋಣ ಏನಾಗುತ್ತೆ ಅಂತ, ಆನ್ಸರ್ ಹೇಗೆ ಬರ್ಬೋದು ಅಂತ ಹೇಳಿ. ನೋಡಿ, ಡೆಲ್ಟಾ ಜಿ ಈಕ್ವಲ್ ಟು ಡೆಲ್ಟಾ ಹೆಚ್ ಮೈನಸ್ ಟಿ ಡೆಲ್ಟಾ ಎಸ್. ಈಗ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹೇಳ್ತಾ ಇದ್ದೀನಿ, ಗಮನಿಸಿ. ಇದು ಕಿಲೋ ಜೋಲ್ಸ್ ಅಲ್ಲಿ ಇದೆ, ನೋಡ್ತಾ ಇದ್ದೀರಲ್ಲ, ಇದು ಕಿಲೋ ಜೋಲ್ಸ್, ಇದು ಜೋಲ್ಸ್ ಅಲ್ಲಿ ಇದೆ. ನೀವು ಕಂಪೇರ್ ನೀವು ಇಲ್ಲಿ ಬರ್ಕೊಳ್ಳುವಾಗ ಆಗ ನಾವು ಕ್ಯಾಲ್ಕುಲೇಟ್ ಮಾಡಲಿಲ್ಲ, ಈಗ ಮಾಡಬೇಕು. ಬರ್ಕೊಳ್ಳುವಾಗ ಎರಡು ಜೋಲ್ಸ್ ಅಲ್ಲಿ ಇರಬೇಕು, ಇಲ್ಲ ಎರಡು ಕಿಲೋ ಜೋಲ್ಸ್ ಅಲ್ಲಿ ಇರಬೇಕು. ಒಂದು ಕಿಲೋ ಜೋಲ್ಸ್ ಒಂದು ಜೋಲ್ಸು ಆಗಕ್ಕಾಗಲ್ಲ. ಆಯ್ತಾ? ಹೇಗಂದ್ರೆ 1 ಲಕ್ಷ 1 lakh ಆಯ್ತಾ, ಅದಕ್ಕೆ 10 rupees ಸೇರಿದ್ರೆ ಎಷ್ಟು 11 ಆಗುತ್ತಾ? ನೋನು 1 lakh ಬರ್ಕೋಬೇಕಲ್ವ ನೀವು, ಇಲ್ಲಿ 10⁵ ಬರ್ಕೋಬೇಕಿಲ್ಲಿ, ಆಮೇಲೆ 10 rupees ಅದನ್ನ ನೀವು ಸೇರಿಸ್ಬೇಕು. ಅರ್ಥ ಆಯ್ತಾ? ಹಾಗೆ ಇಲ್ಲಿ ಜೋಲ್ಸ್ ಇದ್ರೆ ಜೋಲ್ಸ್ ಪೂರ್ತಿ ಜೋಲ್ಸ್ ಇರಬೇಕು, ಇಲ್ಲ ಕಿಲೋ ಜೋಲ್ಸ್ ಇರಬೇಕು. ಲೆಟ್ ಅಸ್ ಮೇಕ್ ದಿಸ್ ಜೋಲ್ಸ್. ಆಯ್ತಾ? ಸೊ ಡೆಲ್ಟಾ ಹೆಚ್ಚು ಪ್ಲಸ್ 500 ಕಿಲೋ ಜೋಲ್ಸ್ ಇದೆ, ಅದನ್ನ ಪ್ಲಸ್ 500 ಇಂಟು 10⁻³ ಜೋಲ್ಸ್ ಅಂತ ಮಾಡ್ಕೊಳ್ಳೋಣ. ಅಂದ್ರೆ ಅಲ್ಲಿಗೆ ಏನಾಯ್ತು, 5 ಇಂಟು ದಿಸ್ ಜೋಲ್ಸ್. ಇಲ್ಲಿ ಬರೀರಿ, ಈಗ ಏನಾಯ್ತು, ಈಗ 50 ಸರಿಯಾ, 500,000 ಮೈನಸ್ ಟೆಂಪರೇಚರ್ ಎಷ್ಟು 300 ಕೆಲ್ವಿನ್, 300 ಇಂಟು 4 ಜೋಲ್ಸ್. ಇದು ಜೋಲ್ಸ್ ಅಲ್ಲಿ ಹಾಕಿದೀವಿ, ಇದು ಜೋಲ್ಸ್ ಅಲ್ಲಿ ಹಾಕಿದೀವಿ. ಈಗ ನೋಡಿ ಎಷ್ಟಾಯ್ತು, 500,000 ಮೈನಸ್ 4 3 1200 ಆಯ್ತು. ಓಕೆ, ಸಬ್ಟ್ರಾಕ್ಟ್ ಮಾಡಿ 500,000 ಇಂದ 1200 ಸಬ್ಟ್ರಾಕ್ಟ್ ಮಾಡಿ. ಈ ಕಡೆ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಮೈನಸ್ ಮಾಡಿದ್ರೆ 0 0 10 to 8 again 9 1 8, ಇಲ್ಲಿ 9, ಇಲ್ಲಿ 4. ಓಕೆ, ಸೊ this becomes 498,800 joules, but positive. Okay, so at this temperature, for a reaction which has delta H positive 500 and delta S positive 4 joules, one of the factors is actually favorable, but the delta G that we calculate tells you that it is greater than 0, it is positive. Therefore, the reaction is non-spontaneous. ಹೀಗೆ ನಾವು ಎಲ್ಲ ಪ್ರಾಬ್ಲಮ್ಸ್ ನಲ್ಲೂ ಡೆಲ್ಟಾ ಹೆಚ್ಚು ಡೆಲ್ಟಾ ಎಸ್ ಕೊಟ್ಟಿರ್ತಾರೆ, ಜೋಲ್ಸ್ ಇದ್ರೆ ಜೋಲ್ಸು, ಕಿಲೋ ಜೋಲ್ಸ್ ಇದ್ರೆ ಕಿಲೋ ಜೋಲ್ಸ್. ಹಾಗೆ ಮಾಡಿ ಡೆಲ್ಟಾ ಜಿನ ಈ ತರ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ಲಸ್ ಬರುತ್ತಾ ಇಲ್ಲ ಮೈನಸ್ ಬರುತ್ತಾ ನೋಡಿ ಆಮೇಲೆ ಇದನ್ನ ಹೇಳ್ಬೇಕಾಗತ್ತೆ. ಓಕೆ, ಸೊ ಪ್ಲಸ್ ಇದ್ರೆ ಪ್ಲಸ್ಸು, ಮೈನಸ್ ಇದ್ರೆ ಮೈನಸ್ಸು, ಯಾವ ತರ ಬೇಕಾದ್ರೂ ಅದನ್ನ ನೀವು ಚೆಕ್ ಮಾಡಿಕೊಂಡು ಡೆಲ್ಟಾ ಜಿನ ಆಮೇಲೆ ಹೇಳ್ಬೇಕು. ಪ್ಲಸ್ ಇದ್ರೆ ನಾನ್ ಸ್ಪಾಂಟೇನಿಯಸ್, ಮೈನಸ್ ಇದ್ರೆ ಸ್ಪಾಂಟೇನಿಯಸ್. ಅದೇನಾದ್ರೂ ಇಕ್ವಿಲಿಬ್ರಿಯಂ ಅಲ್ಲಿ ಇದ್ರೆ ಆಗ ಡೆಲ್ಟಾ ಜಿ 0 ಬರುತ್ತೆ. ಅಂದ್ರೆ ಯಾವ ಟೆಂಪರೇಚರ್ ನಲ್ಲಿ ಇದು ಈಕ್ವಿಲಿಬ್ರಿಯಂ ರೀಚ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಕ್ಲಾಸ್ ವಿ ಟಾಕ್ಡ್ ಅಬೌಟ್ ಸ್ಪಾಂಟೇನಿಯಸ್ ಪ್ರಾಸೆಸಸ್, ಅಂದ್ರೆ ಪ್ರಾಸೆಸಸ್ ಹ್ಯಾಪನಿಂಗ್ ಆನ್ ಇಟ್ಸ್ ಓನ್, ಟೇಕಿಂಗ್ ಪ್ಲೇಸ್ ಆನ್ ಇಟ್ಸ್ ಓನ್. ಒಂದು ಎಕ್ಸಾಂಪಲ್ಸ್ ಕೊಟ್ಕೊಳ್ಳಿ ಅದಕ್ಕೆ. ಯು ಕ್ಯಾನ್ ಸೇ ಫ್ಲೋ ಆಫ್ ವಾಟರ್
from higher level to lower level, or carbon plus oxygen giving carbon dioxide. ಯಾವುದಾದರೂ ಕೊಟ್ಕೋಬಹುದು ನೀವು. You can write rusting of iron. Several examples like melting of ice. Lot of things you can write. Okay, this is about spontaneity. Then second thing we talked about was entropy, which is yes. This is measure of randomness. ಇದರಲ್ಲಿ delta S equal to delta H by T, and unit is kilojoules per Kelvin per mole. And then we talked about different entropy conditions like increase in moles and entropy of solid less than liquid less than gas. Okay, and delta S total equal to delta S system plus delta S surroundings, which is greater than 0 for spontaneous processes. Then criteria for spontaneity. Delta H should be negative, delta S should be positive. Okay, then we talked about free energy, that is G equal to H minus Ts, or delta G equal to delta H minus T delta S, and if delta G is less than 0, spontaneous, delta G equal to 0, equilibrium, delta G greater than 0 is not spontaneous. Okay, and finally at various temperature conditions, what is delta G, whether the reaction becomes spontaneous or not, by calculating delta G value at that particular temperature. Okay, so ಇವತ್ತು ಇಷ್ಟು ಕ್ಲಾಸ್ನಲ್ಲಿ ನಾವು ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂದ್ರೆ ಏನು, ಎಂಟ್ರೋಪಿ ಅಂದ್ರೆ ಏನು, ಅದರ ಎಕ್ಸಾಂಪಲ್ಸ್ ಏನು, ಏನಾಗುತ್ತೆ ಚೇಂಜಸ್ ಆದಾಗ, ಸಾಲಿಡ್ ಇಂದ ಲಿಕ್ವಿಡ್ ಆದಾಗ ಏನಾಗುತ್ತೆ, ಎಂಟ್ರೋಪಿ ಚೇಂಜ್ ಏನಾಗುತ್ತೆ, ಎಂಥಾಲ್ಪಿ ಚೇಂಜ್ ಏನಾಗುತ್ತೆ, ಅದೆರಡು ಸೇರಿದ್ರೆ ಸ್ಪಾಂಟೇನಿಟಿ ಕ್ರೈಟೀರಿಯಾ ಏನು, 2 factors. Okay, ಯಾವುದು delta H negative, delta S positive. These two are the factors which are responsible for spontaneity of a reaction. Then free energy, ಅದರಲ್ಲಿ expression delta G value, and then delta G less than 0 ಇದ್ರೆ spontaneous, more than 0 ಇದ್ರೆ non spontaneous. ಇದನ್ನ under a particular temperature and pressure ನಾವು measure ಮಾಡ್ತಾ ಇದ್ದೀವಿ ಅನ್ನೋದು ತಿಳ್ಕೋಬೇಕು. Okay, so that's about the thermodynamic concept and spontaneity.